ಗುಡ್ ಮಾರ್ನಿಂಗ್ ಸರ್ ಎಲ್ಲರಿಗೂ. ಸಲಾಮ್ ಅಲೈಕುಮ್, ಸತ್ ಶ್ರೀ ಅಕಾಲ್, ನಮಸ್ಕಾರಂ, ಜುಲೆ ವಣಕ್ಕಂ, ರಾಮ್ ರಾಮ್. ಸರ್, ನಾನು ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಚಳ್ಳಕೆರೆಯಿಂದ ನಮಗೆ ಕೇವಲ ಒಂದು 30 ಕಿಲೋಮೀಟ್ರ್ ಹೋದರೆ ಒಂದು 24 ಎಕರೆ ಒಳ್ಳೆ ಪ್ರಾಪರ್ಟಿ ಬರುತ್ತೆ. ಅದು ನಮಗೆ ಚಳ್ಳಕೆರೆ ಟು ಪಾವಗಡ ರಸ್ತೆ ಏನು ಹೋಗ್ತೀವೋ ಅಲ್ಲಿಂದ ಸಬ್ ರೋಡ್ಗೆ ಹೋಗ್ತೀವಿ. ಆ ಸಬ್ ರೋಡಿಂದ ನಮಗೆ 30 ಕಿಲೋಮೀಟ್ರ್ ಟೋಟಲ್ ಆಗಿ ಚಳ್ಳಕೆರೆಯಿಂದ 30 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಆದರೆ 230 ಕಿಲೋಮೀಟರ್ಸ್ ಆಗುತ್ತೆ. ಯಾರಾದರೂ ಒಂದು ಒಳ್ಳೆ ದೊಡ್ಡ ನಮಗೆ ಒಂದು 25 ಎಕರೆ ಜಮೀನು ಬೇಕು ಅಥವಾ 30 ಎಕರೆ ಜಮೀನು ಬೇಕು ಅನ್ನೋರಿಗೆ ಈ ಒಂದು ಪ್ರಾಪರ್ಟಿ. ಸರ್, ಅಲ್ಲಿ ನಾನು ಹೋಗ್ಬಿಟ್ಟು ನಿಮಗೆ ಜಮೀನಿನ ಪರಿಚಯ ನೀಟಾಗಿ ಕೊಡ್ತೀನಿ. ಅಲ್ಲಿ ನಿಮಗೆ ಟೋಟಲ್ 24 ಎಕರೆ ಬರುತ್ತೆ. ನಿಮಗೆ 4 ಬೋರ್ ಬರುತ್ತೆ, ಸಬ್ಸೆಂಟ್ ವಾಟ್ರು, 14 ಎಕರೆ ಅಡಿಕೆ ಕಟ್ಟಿ 1 ವರ್ಷ ಆಗಿದೆ. 14 ಎಕರೆ ಅಡಿಕೆ ಇದೆ. ಸಾಯಿಲ್ ಬಂದುಬಿಟ್ಟು ಕೆಂಪು ಭೂಮಿ, ತುಂಬ ಉತ್ಕೃಷ್ಟವಾದಂಥ ಮಣ್ಣು. ಮಣ್ಣಿನ ಬಗ್ಗೆ ಏನು ಮಾತಾಡೋ ಆಗಿಲ್ಲ, ತುಂಬ ಚೆನ್ನಾಗಿದೆ. ಮತ್ತು ನಿಮಗೆ ಟೋಟಲ್ ಆಗಿ ಜಮೀನು 24 ಎಕರೆ ಇರೋದ್ರಿಂದ, ಮತ್ತು ತಾರ್ ರೋಡ್ ಬಂದುಬಿಟ್ಟು ನಿಮಗೆ ತಾರ್ ರೋಡ್ ಇದೆ. ಜಮೀನಿಗೆ ಹೋಗೋವಷ್ಟು ಡಿಸ್ಟೆನ್ಸು ಕೇವಲ 400 ಮೀಟ್ರ್ ಮಾತ್ರ. 400 ಮೀಟ್ರ್ನಲ್ಲಿ ನಮಗೆ ಒಳ್ಳೆ ರಸ್ತೆ ಇದೆ ತಾರ್ ರೋಡಿಂದ ಜಮೀನಿಗೆ ಹೋಗೋದಕ್ಕೂ. ಸರ್, ಪ್ರೈಸ್ ಬಂದುಬಿಟ್ಟು 20 ಲಕ್ಷ ರೂಪಾಯಿ ಕೋಟ್ ಮಾಡ್ತಾಯಿದ್ದಾರೆ ಓನರು. ಸ್ವಲ್ಪ ನೆಗೆಷಬಲ್ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ಅಷ್ಟೇ, ಸ್ವಲ್ಪ ಮಟ್ಟಿಗೆ ನೆಗೆಷಬಲ್ ಆಗ್ಬೋದು, ಜಾಸ್ತಿ ಇಲ್ಲ. ತುಂಬ ಒಳ್ಳೆ ಟಾಪ್ ಕ್ವಾಲಿಟಿ ಪ್ರಾಪರ್ಟಿ. ಮತ್ತು ನಿಮಗೆ ನೀರಿಗೆ ಸ್ಟೋರ್ ಮಾಡೋದಕ್ಕೆ ಒಂದು 25 ಅಡಿ ಆಳ, ಒಂದು 100 ಅಡಿ ಉದ್ದ ಮತ್ತು 60 ಅಡಿ ಅಗಲ ಇರೋವಂಥ ಒಂದು ದೊಡ್ಡದು ಒಳ್ಳೆ ಒಂದು ವಿಸ್ತಾರವಾದಂಥ ಒಂದು ತೊಟ್ಟಿನೂ ಸಹ ಮಾಡಿದ್ದಾರೆ. ಅದನ್ನು ಸಹ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನಮಗೆ ಇದು ಕೋಳಿ ಫಾರಮ್ ಮಾಡೋದಕ್ಕೆ ಅಥವಾ ಒಂದು ಕುರಿ ಫಾರಮ್ ಮಾಡೋದಕ್ಕೆ ಅಥವಾ ಒಂದು ಗೋಶಾಲೆ ಮಾಡೋದಕ್ಕೆ ಯೋಗ್ಯವಾದಂಥ ಭೂಮಿ ಅಂತ ನಾನು ಹೇಳ್ತೀನಿ. ಯಾವುದೇ ಕಸ್ಟಮರ್, ತುಂಬ ಜನಕ್ಕೆ ಕನಸಿರುತ್ತೆ ನನಗೊಂದು 25 ಎಕರೆ ಫ್ಲ್ಯಾಟು ಒಂದೇ ಜಾಗದಲ್ಲಿ ಬೇಕು ಅನ್ನೋರಿಗೆ ಈ ಒಂದು ಪ್ರಾಪರ್ಟಿ ಭಾಳ ಚೆನ್ನಾಗಿರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಬಾಕಿ ನಿಮ್ಮ ಸಂತೋಷ, ನಿಮ್ಗೆ ಒಳ್ಳೆ ಪ್ರಾಪರ್ಟಿ ತೊಗೊಳ್ಳೋಷ್ಟು ಭಗವಂತ ಶಕ್ತಿ ಕೊಡಲಿ ಅಂಥೇಳಿ ನಾನು ನಿಮಗೆ ಈ ಪ್ರಾಪರ್ಟಿ ಬಗ್ಗೆ ಪರಿಚಯ ಕೊಡ್ತೀನಿ. ಬನ್ನಿ ನೋಡೋಣ ಹೇಗಿದೆ ಪ್ರಾಪರ್ಟಿ. ನೋಡಿ ಸರ್, ಇದು ತಾರ್ ರೋಡು. ತಾರ್ ರೋಡಿಂದ ನಾವು ಕೇವಲ ಒಳಗಡೆ 400 ಮೀಟ್ರ್ ಹೋಗ್ಬೇಕಷ್ಟೇ. ರಸ್ತೆ ನೀಟಾಗಿದೆ, ರಸ್ತೆ ಬಗ್ಗೆ ಏನು ಯೋಚನೆ ಇಲ್ಲ. ವೆಹಿಕಲ್ ಹೋಗೋದಕ್ಕೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಇದು ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ. ನಾನು ನಿಮ್ಗೆ ಎಲ್ಲ ಥರ ಮಾಹಿತಿ ಹೇಳ್ತೀನಿ ಮುಂದೆ ಹೋದ್ಮೇಲೆ. ವೆಹಿಕಲ್ ಬರೋದಕ್ಕೆ ಹೋಗೋದಕ್ಕೆ ಏನು ಸಮಸ್ಯೆ ಇಲ್ಲ, ದೊಡ್ಡ ವೆಹಿಕಲ್ಲು ಬರ್ಬೋದು. ಎಲ್ಲ ಜಲ್ಲಿ ಮಣ್ಣು ಹಾಕಿ ಮಾಡಿರುವಂಥ ರಸ್ತೆ ಇದು. ನೋಡಿ ಸರ್, ಈ ಟಾರ್ ರೋಡ್ ಬಂದುಬಿಟ್ಟು ಇಲ್ಲಿ ಬರುತ್ತೆ. ಇದೇ ತಾರ್ ರೋಡು. ಏನು ಮರಗಳು ನಮಗೆ ಶಿಸ್ತಾಗಿ ಲೈನಾಗಿ ಕಾಣ್ತಿದೆಯೋ ಇದೇ ತಾರ್ ರೋಡು. ಅಲ್ಲಿಂದ ಕೇವಲ ನಾವೊಂದು 300 ಮೀಟ್ರ್ ಅಷ್ಟೇ ಬರಬೇಕು ಒಳಗಡೆ. 300 ಮೀಟ್ರ್ ಬಂದಮೇಲೆ ಇದು ನಮಗೆ ಸ್ಟಾರ್ಟಿಂಗ್ ಪಾಯಿಂಟು. ನೋಡಿ, ರೆಡ್ ಸಾಯಿಲು ಎಲ್ಲ ಟ್ರೆಂಚಿಂಗ್ ಮಾಡಿಬಿಟ್ಟು ಕ್ಲೀನಾಗೆ ಎಲ್ಲ ಉಳುಮೆ ಮಾಡಿದ್ದಾರೆ. ಇದೆಲ್ಲ ಏನು ಟ್ರೆಂಚಿಂಗ್ ಮಾಡಿದ್ದಾರೆ, ಇದೇ ಜಮೀನು. ಇಲ್ಲಿಂದ ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ತೋರಿಸು. ನೋಡಿ ಸರ್, ಇಲ್ಲಿ ಒಳಗಡೆ ಬಂದಮೇಲೆ ನಮಗೆ ಮೊದಲನೇದಾಗಿ ಇಲ್ಲೊಂದು ಬೋರ್ ಬರುತ್ತೆ. ಇದು ಒಂದು ಬೋರು ಪ್ಲಸ್ ಇಲ್ಲಿ ಪೆಟ್ಟಿಗೆ ಬರುತ್ತೆ. ಹೀಗೆ ಒಳಗಡೆ ಹೋದರೆ ನಮಗೆ ಈ ಕಡೆ ಟ್ರಾನ್ಸ್ಫಾರ್ಮ್ ಬರುತ್ತೆ. ಟ್ರಾನ್ಸ್ಫಾರ್ಮ್ ಆಯಿತು ಅಂದರೆ ನಮಗೆ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋದಕ್ಕೆ ಒಂದು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೊಂದು ನಲ್ಲಿ ಮಾಡಿಬಿಟ್ಟು ಆ್ಯಕ್ಚುಲಿ ಸದಾ ಯಾವತ್ತೂ ಇಲ್ಲೊಂದು ಚಿಕ್ಕದಾಗಿ ಒಂದು ತೊಟ್ಟಿ ಅಥವಾ ಒಂದು ವ್ಯವಸ್ಥೆ ಮಾಡ್ತಾರೆ ಕುಡಿಯೋದಕ್ಕೆ. ಪ್ರಾಣಿ ಪಕ್ಷಿಗಳಿಗೆ ಅಂದರೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರಕೃತಿ ಮಧ್ಯದಲ್ಲಿ ನೀರನ್ನು ನಾವು ಒಬ್ಬರೇ ಕುಡಿಯೋದಲ್ಲ, ಪ್ರಕೃತಿಗೆ ಹಂಚಬೇಕು. ಪ್ರಕೃತಿಯಲ್ಲಿ ಬದುಕುವಂಥ ಎಲ್ಲ ಜೀವಿಗಳಿಗೂ ಕೊಡಬೇಕು.
ಅದು ರೈತನ ಅಥವಾ ಒಂದು ಮಾನವನ ಅದು ಕರ್ತವ್ಯ. ಇಲ್ಲಿ ಅಡಿಕೆ ಗಿಡ, ಇಲ್ಲಿರೋಂಥ ಸಾಯಿಲು ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಮಣ್ಣು. ಅಡಿಕೆ ಗಿಡ ಇದು ಕಟ್ಬಿಟ್ಟು 2 ವರ್ಷ ಆಗಿದೆ. ಆದರೆ ಮಧ್ಯದಲ್ಲಿ ಏನಾದರೂ ಈ ಥರ ಓಕ್ ಹೋಗಿರ್ತಲ್ಲ, ಆ ಓಕುಗಳ ಮತ್ತು ಮೇಂಟೆನೆನ್ಸ್ ಮಾಡಿದ್ದಾರೆ. ಸಾಯಿಲ್ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಮಳೆ ಬಿದ್ದ ಮೇಲೆ ಈ ಸಾಯಿಲ್ಗೆ ಅಡಿಕೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಟೋಟಲಾಗಿ ಬಂದುಬಿಟ್ಟು ನಮಗೆ 14 ಎಕರೆ ಅಡಿಕೆ ತೋಟ ಇದೆ. ಟೋಟಲಾಗಿ ಬಂದುಬಿಟ್ಟು ಜಮೀನು 24 ಎಕರೆ ಇರೋದ್ರಿಂದ 14 ಎಕರೆಯಲ್ಲಿ ಅಡಿಕೆ ತೋಟ ಮಾಡಿದ್ದಾರೆ. ಪ್ಲಸ್ ಬೌಂಡ್ರಿಗೆಲ್ಲ ನಮಗೆ ತೆಂಗನ್ನು ಹಾಕಿದ್ದಾರೆ. ತೆಂಗು ಒಳ್ಳೆ ಇದು DJ ಕೊಕೊನಟ್. ಇದು ಈ DJ ಕೊಕೊನಟಲ್ಲಿ ನಮಗೆ ಎಳ್ಳೀರಿಗೆ ತುಂಬ ಬೇಡಿಕೆ ಬರುತ್ತೆ. ಇದು ಬರೋ ಇನ್ನೊಂದು 2 ವರ್ಷದಲ್ಲಿ ಇದು ಎಲ್ಲ ಎಳ್ಳೀರಿಗೆ ಬರುತ್ತೆ. ಗಿಡ ತುಂಬ ಹೆಲ್ತಿಯಾಗಿದೆ, ಯಾಕಂದರೆ ಸಾಯಿಲ್ ಚೆನ್ನಾಗಿರೋದ್ರಿಂದ ತೋಟನ ತುಂಬ ಚೆನ್ನಾಗಿದೆ. ಇನ್ನೂ ಚೆನ್ನಾಗೇ ಒಳ್ಳೆ ರೈತರು ಇದನ್ನು ಬೈ ಮಾಡಿದ ಮೇಲೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದರೆ ಇನ್ನೂ ಭಾಳ ಉಪಯುಕ್ತ ಆಗುತ್ತೆ. ಇಷ್ಟು ಕ್ಲಿಯರಿಟಿ ಇದೆ ನೋಡಿ ತೋಟ. ಇಲ್ಲಿ ಯಾವ ಥರ ಸಾಯಿಲ್ ಇದೆಯೋ ಇದೇ ಸಾಯಿಲೆ, ಇಲ್ಲಿ ಯಾವ ಥರ ಸಾಯಿಲ್ ಇದೆಯೋ ಇದೇ ಸಾಯಿಲೆ ಇಲ್ಲಿ. ಇದು ಉಳುಮೆ ಆಗಿದೆ, ಇದು ಉಳುಮೆ ಆಗಿಲ್ಲ, ಅಷ್ಟೇ ವ್ಯತ್ಯಾಸ ನೋಡಿ ಸರ್. ಇದು ನಮಗೆ ಸಾಲಿಬಾಲ್ ಗಿಡಗಳಿಗೆ ಯಾವುದೇ ಥರ ನಾವು ಒಂದು ಫರ್ಟಿಲೈಸರ್ಸ್ ಕೊಡಬೇಕಂತಂದರೆ ವಾಟರ್ ಫರ್ಟಿಲೈಸರ್ಸು ಈ ಟ್ಯಾಂಕಲ್ಲಿ ಹಾಕಿ ಇದರಿಂದ ಸಪ್ಲೈ ಆಗುತ್ತೆ. ಜೊತೆಗೆ ನಮಗೆ ಈ ತೋಟದಲ್ಲಿ ಟೋಟಲಾಗಿ ನಮಗೆ 5 ಬೋರ್ ಬರ್ತವೆ. 5 ಬೋರುಗಳನ್ನು ನಾವೇನು ಮಾಡ್ತೀವಿ, ಈ ಒಂದು ಟ್ಯಾಂಕಿಗೆ ನಾವು ನೀರನ್ನು ಹಾಯಿಸ್ತೀವಿ. ಮೊದಲನೇದಾಗಿ ನೋಡಿ ಇವೆಲ್ಲ ಇದ್ದಾವೆ. 5 ಬೋರ್ ಇರೋದ್ರಿಂದ ಸಫಿಷಿಯೆಂಟ್ ವಾಟ್ರ್ ಇದೆ. ಇದು ನಮಗೆ ಬಂದುಬಿಟ್ಟು 100 ಅಡಿ ಉದ್ದ ಇದೆ, ಇದು 50 ಅಡಿ ಅಗಲ ಇದೆ. ಮತ್ತು ಡೆಪ್ತ್ ಬಂದುಬಿಟ್ಟು 25 ಅಡಿ ಡೆಪ್ತ್ ಇದೆ. ಇದರಲ್ಲಿ ಒಳ್ಳೆ ದೊಡ್ಡ ಮೋಟ್ರ್ ಹಾಕಿದ್ದಾರೆ. ಯಾಕಂದರೆ ಇಡೀ ತೋಟಕ್ಕೆಲ್ಲ ನೀರನ್ನ ಹಾಯಿಸ್ಬೇಕಂತಂದರೆ ಒಳ್ಳೆ ಸೌಕರ್ಯ ಇರಬೇಕು. ಈ ತಾಟ್ಪಲ್ಲೆಲ್ಲ ಒಳ್ಳೆ ಕ್ವಾಲಿಟಿ ಇದೆಯಲ್ಲ, ಮಹಾರಾಷ್ಟ್ರದಿಂದ ತರಿಸಿ ಬಳಕೆ ಮಾಡಿರೋಂಥದ್ದು. ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದು. ನೀರಿಗೆ ಅಂದರೆ ಸಮಸ್ಯೆನೇ ಇಲ್ಲ. ಇಲ್ಲಿ ನೀರು ತುಂಬ ಚೆನ್ನಾಗಿ ಮ್ಯಾನೇಜ್ ಇದೆ. ಹತ್ತಿರದಲ್ಲಿ ವೇದಾವತಿ ಚೆಕ್ ಡ್ಯಾಮ್ ಸಹ ಇದೆ. ಹಾಗಾಗಿ ನೀರಿಗೆ ಯೋಚನೆ ಮಾಡೋಂಥ ಸ್ಥಿತಿ ಏನಿಲ್ಲ. ನಾವು ಮಾಡಿರುವಂಥ ಇಲ್ಲಿ ತೋಟಕ್ಕೆ ಅನುಕೂಲವಾಗಿ ವಾಟ್ರ್ ಆಗುತ್ತೆ. ಇನ್ನೊಂದು ಎರಡನೇದಾಗಿ ತೋಟದ ಸುತ್ತಲೂ ಈ ಥರ ಒಳ್ಳೆ ದಾರಿನ ಬಿಟ್ಕೊಂಡಿದ್ದಾರೆ ರೈತರು. ಯಾಕಪ್ಪ ಅಂದರೆ ಈ ಕಡೆ ಪಕ್ಕದಲ್ಲಿ ಟ್ರಂಚಿಂಗ್ ಮಾಡಿದ್ದಾರೆ. ಇದು ಹೆಚ್ಚು ಕಮ್ಮಿ ನಮಗೆ 6 ಅಡಿ ಟ್ರಂಚಿಂಗು ಮತ್ತು 8 ಅಡಿ ಆಳ ಬಿಟ್ಟಿದ್ದಾರೆ. ಇದು ಮಾಡೋದ್ರಿಂದ ಯಾವುದೇ ಥರ ಕಾಡು ಪ್ರಾಣಿಗಳಾಗಿರ್ಬೋದು ಅಥವಾ ಹೊರಗಡೆಯಿಂದ ಯಾವುದೇ ಮನುಷ್ಯರಾಗ್ಬೋದು ಈ ಕಡೆ ಒಳಗಡೆ ಎಂಟ್ರಿ ಕೊಡೋಲ್ಲ. ಇದು ತಂತಿ ಬೇಲಿ ಮಾಡಿದರೆ ತುಂಬ ಸುರಕ್ಷಿತವಾಗಿರುತ್ತೆ. ಇನ್ನು ಮತ್ತು ಈ ಥರ ರಸ್ತೆನ ಜಮೀನಿನ 4 ಕಡೆಯೂ ಈ ಥರ ರಸ್ತೆ ಬಿಡೋದ್ರಿಂದ ತೋಟದಲ್ಲಿ ಬೆಳೆದಂಥ ಬೆಳೆಗಳನ್ನ ಕಲೆಕ್ಟ್ ಮಾಡ್ಕೊಳೋದಕ್ಕಾಯಿತು ಅಥವಾ ಗಿಡ ಗಂಟೆಗಳಿಗೆ ಔಷಧಿಗಳು ಸಿಂಪಡಣೆ ಮಾಡೋದಕ್ಕಾಯಿತು ಅನುಕೂಲ ಆಗುತ್ತೆ. ನೋಡಿ ಸರ್, ಈ ಕಡೆಯಿಂದ ನಾವು ಒಳಗಡೆ ಬಂದ್ವಿ. ನಂತರ ಎಷ್ಟು ಚೆನ್ನಾಗಿದೆ ಇದು ತೋಟ. ಈ ಕಡೆಯೂ ಸಹ ನಮಗೆ ಒಳ್ಳೆ ತೆಂಗನ್ನು ಹಾಕಿದ್ದಾರೆ. ಸಾಲಾಗಿರುವಂಥ ತೆಂಗು, ಮಧ್ಯದಲ್ಲಿ ರಸ್ತೆ. ನಂತರ ನಮಗೆ ಮುಂದೆ ಹೋದ್ಮೇಲೆ ಇದೇ ಥರ ಒಳ್ಳೆ ರೂಮ್ ಇದೆ. ನಾವು ಫ್ಯಾಮಿಲಿನಾದರೂ ಇರ್ಬೋದು, ಇಲ್ಲ ಈ ತೋಟನ ನೋಡ್ಕೊಳೋದಕ್ಕೆ ಒಂದು ನಾವೇನಿಲ್ಲಿ ತೋಟಕ್ಕೆ ಜವಾಬ್ದಾರಿ ವಹಿಸಿರ್ತೀವಲ್ಲ ಅವರು ಸಹ ಉಳ್ಕೊಳೋದಕ್ಕೆ ಒಂದು ಒಳ್ಳೆ ರೂಮ್ ಇದೆ. ಈ ಪಕ್ಕದ್ದು ಸಹ ಜಮೀನು, ನಾವಿಲ್ಲಿ ಒಳ್ಳೆ ಕೋಳಿ ಫಾರಮ್ ಮಾಡೋದಕ್ಕೆ ಇದು ಚೆನ್ನಾಗಿದೆ. ಪೂರ್ವ ಪಶ್ಚಿಮ ಆದರೂ ಮಾಡ್ಕೊಬೋದು ಶೆಡ್ಡು, ಇಲ್ಲ ಉತ್ತರ ದಕ್ಷಿಣ ಮಾಡ್ಬೋದು. ಆಲ್ಮೋಸ್ಟ್ ಪೂರ್ವ ಪಶ್ಚಿಮ ಮಾಡೋದು, ಪೂರ್ವ ಪಶ್ಚಿಮಕ್ಕೆ ಯೋಗ್ಯವಾದಂಥ ಜಮೀನು. ಸರ್ ಇದೆಲ್ಲ ಬರುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ನಿಮಗೆ ನಾನು 2 ಬೋರ್ಗಳನ್ನ ತೋರಿಸಿದ್ದೀನಿ ನೋಡಿ. ಮತ್ತೆ ನಮಗೆ ಇಲ್ಲೊಂದು ಬೋರ್ ಬರುತ್ತೆ, ಇದು 3ನೇ ಬೋರು. ಮತ್ತು ಅಲ್ಲೊಂದು ಬೋರ್ ಬರುತ್ತೆ ನೋಡಿ. ಶೇಖರಣೆ ಮಾಡೋದಕ್ಕೆ ಇಲ್ಲೊಂದು ತೊಟ್ಟಿ ಮಾಡಿದ್ದಾರೆ ಜೊತೆಗೆ. ಅಂದರೆ ಇದು ಮೇಲಿಂದ ಬಂದಂಥ ನೀರು ಇಲ್ಲಿ ಶೇಖರಣೆ ಆಗೋದ್ರಿಂದ ಒಂದು ವಾಟರ್ ಸೋರ್ಸು ಚೆನ್ನಾಗಿರುತ್ತೆ. ಎಲ್ಲ ರೆಡ್ ಸಾಯಿಲು, ತುಂಬ ಅನುಕೂಲ, ಚೆನ್ನಾಗಿದೆ, ಒಳ್ಳೆ ಭೂಮಿ.
ಇಷ್ಟೆಲ್ಲ ಆದಮೇಲೆ ಈ ಕಡೆ ರೂಮ್ ಬರುತ್ತೆ, ಲೇಬರ್ ಶೆಡ್ ರೂಮು. ಅನುಕೂಲ ಚೆನ್ನಾಗಿದೆ, ಮೇಲ್ಗಡೆ ರೂಮ್ ಬರುತ್ತೆ ಭೂಮಿ. ಇದ್ರ ಜೊತೆಗೆ ನಿಮಗೆ ಇಲ್ಲಿ ಸಹ ಇನ್ನೂ ಭೂಮಿ ಬರುತ್ತೆ ಈ ಪಕ್ಕದಲ್ಲಿ. ಇದಕ್ಕೆ ಅಟ್ಯಾಚ್ ಆಗಿ ಟೋಟಲಾಗಿ ನಿಮಗೆ ಒಂದು 35 ಎಕರೆ ಬೇಕಾದ್ರೆ ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ. 35 ಎಕರೆ ಬೇಕಾದ್ರೆ ಲ್ಯಾಂಡ್ ನಡೆಯುತ್ತೆ. ಇದು 20 ಎಕರೆ ಆಲ್ರೆಡಿ ರೆಡಿ ಇದೆ. 20 ಎಕರೆ ಜೊತೆಗೆ ಇನ್ನೊಂದು ನಿಮಗೆ 15-16 ಎಕರೆ ಜೊತೆಗೆ ಅಟ್ಯಾಚಾಗಿ ಕೊಡ್ತೀವಿ. ಟೋಟಲ್ 35 ಎಕರೆ ಜಮೀನು ಆಗುತ್ತೆ. ರೈತ ತುಂಬ ಕಷ್ಟಪಟ್ಟು ಈ ತೋಟನ ಬೆಳೆಸಿದ್ದಾನೆ. ಇಲ್ಲಿ ನೀರಿಗೆ ಸಮಸ್ಯೆ ಅನ್ನೋದು ಇಲ್ಲ, ತುಂಬ ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ಮತ್ತು ಫ್ರೈಜ್ ವಿಷಯಕ್ಕೆ ಬಂದರೆ ಕೂತ್ಕೊಂಡ್ಮೇಲೆ ಈ ತೋಟದ್ದು ಒಂದು ರೇಟು ಸ್ವಲ್ಪ ನೆಗೆಷಬಲ್ ಆಗುತ್ತೆ. ನೆಕ್ಸ್ಟ್ ಮೇಲ್ಗಡೆ ಜಮೀನು ಬಂದಮೇಲೆ ಇದು ಖಾಲಿ ಲ್ಯಾಂಡು, ನಿಮ್ಗೆ ಎಂಟಿ ಲ್ಯಾಂಡು, ಇದು ಸಹ ನಿಮಗೆ ಒಂದು 15-16 ಎಕರೆ ಜಮೀನು ಕೊಡ್ತೀನಿ. ಅದು ಸಹ ನಿಮಗೆ ರೇಟಲ್ಲಿ ನೆಗೆಷಬಲ್ ಆಗುತ್ತೆ. ಎರಡು ತೊಗೊಂಡು ಒಂದು 30-35 ಎಕರೆ ಒಂದೇ ಫ್ಲ್ಯಾಟ್ ತೊಗೊಳೋದ್ರಿಂದ ನಿಮಗೆ ಫ್ಯೂಚರ್ಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಇದು. ಸರ್, ಯಾವುದೇ ಆದಂಥ ವ್ಯಕ್ತಿ ಒಂದು ಒಳ್ಳೆ ಜಮೀನು ಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ನಿಮಗೆ 1 ಎಕರೆಯಿಂದನೂ ನಾನು ನಿಮಗೆ ಒಳ್ಳೆ ಪ್ರಾಪರ್ಟಿನ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ. ಪೇಪರ್ಸ್ ಕರೆಕ್ಟಾಗಿರುತ್ತೆ. ಜನರಲ್ ಪ್ರಾಪರ್ಟಿ 100% ಲೀಗಲ್ ಇರುತ್ತೆ. ಯಾವುದೇ ಥರ ಸಂಶಯ ಇರೋದಿಲ್ಲ ನಿಮಗೆ. ನಾವು ದಿನನಿತ್ಯ ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಟೈಮಿಂದ ಈವ್ನಿಂಗ್ ಟೈಮ್ವರೆಗೂ ಸತತವಾಗಿ ಕಾಯಕ ಕೆಲಸ ಮಾಡೋದ್ರಿಂದ ನಮ್ಮ ವ್ಯಕ್ತಿತ್ವ, ನಮ್ಮ ಜೊತೆ ಬಂದಂಥ ಕಸ್ಟಮರ್ಸ್ ಆಯಿತು, ಯಾವುದೇ ಥರ ಅವ್ರಿಗೆ ನಾವು ಸ್ಪಂದನೆ ಮಾಡಿಲ್ಲ ಅನ್ನೋ ಥರ ಇರೋದಿಲ್ಲ. ತುಂಬ ಚೆನ್ನಾಗಿ ಸ್ಪಂದಿಸ್ತೀವಿ. ಬಂದಂಥ ಕಸ್ಟಮರ್ ಸಹ ಖುಷಿ ಪಡ್ತಾರೆ. ಇದೇ ನಮ್ಮ ದಿನನಿತ್ಯದ ಕಾಯಕ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್.